ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಪ್ರಿಯಾನಂದನ ಗಜಾನನ, ಗೌರಿ ಪ್ರಿಯಾನಂದನ ಗಜಾನನ, ಗೌರಿ ಪ್ರಿಯಾನಂದನ. ನಿರ್ಮಲವಾದ ಮನವೇ ಕರ್ತೂರಧಾರನೆ, ಜ್ಞಾನಪೂರ್ಣದನಂದೋಜೆ. ನಿರ್ಮಲವಾದ ಮನವೇ ಕರ್ತೂರಧಾರನೆ, ಅನುವೀಣ ಗುರುವೀಣಾಳನು ಗೋಡೆ ಮಾತೆಯಲಿ, ಅನುವೀಣ ಗುರುವೀಣಾಳನು ಗೋಡೆ ಮಾತೆಯಲಿ. ನಮ್ಮ ಮುಂದಿನ ಜನರೇಷನ್ ಅದು, ಅವರಲ್ಲಿ ನಾವು ಕನಸು ಕಾಣ್ತಕ್ಕಂಥದ್ದು ನಮ್ಮ ಧರ್ಮ. ಆದ್ರೆ ಇಂದಿನ ಒಂದು ಕಾಲಘಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ. ಆಫ್ಟರ್ ಕೋವಿಡ್ ಅಂತ ನಾವು ಹೇಳ್ತೀವಿ. ಕೋವಿಡ್ ಆದ್ಮೇಲೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ. ಯಾಕೆ ಬದಲಾವಣೆ ಆಗಿದೆ ಅಂದ್ರೆ, ಹಳ್ಳಿ ಮಕ್ಕಳು ಕೂಡ ಅಥವಾ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಸಿಟಿ ಕಲ್ಚರ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡ್ತೀವಿ. ಸಿಟಿಯಲ್ಲಿರ್ತಕ್ಕಂಥವ್ರು ನಾವು ಫಾರಿನ್ ಕಲ್ಚರ್ ಅನ್ನ ಫಾಲೋ ಮಾಡಕ್ ಹೋಗ್ತೀವಿ. ಇದು ಇವತ್ತಿಗೆ ಕಾಮನ್ ಆಗಿದೆ. ಈ ರೀತಿ ಬದಲಾವಣೆಯನ್ನ ನಾವೇನ್ ಬಯಸ್ತಾ ಇದ್ದೇವೆ, ಆ ಬದಲಾವಣೆಗಾಗಿ ಎಲ್ಲರ ಕೈಲೂ ಕೂಡ ಇವತ್ತು ದೊಡ್ಡ ದೊಡ್ಡ ಮೊಬೈಲ್ ಬಂದಿದ್ದಾವೆ. ಮನೆಯಲ್ಲಿ ಇನ್ನೆಲ್ಲ ಟಿವಿ ನಮ್ಮ ಜೀವನದ ಭಾಗ ಆಗಿದ್ದಾವೆ. ಮೆಸೇಜ್ ಮತ್ತೆ ಫೋಟೋಗಳನ್ನ ಶೇರ್ ಮಾಡ್ತಕ್ಕಂಥದ್ದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಭಾಗ ಆಗಿದೆ. ಇದು ತಪ್ಪಲ್ಲ. ಹೊಸ ನಾಗರಿಕತೆಗೆ ನಾವು ಚೇಂಜ್ ಆಗ್ಬೇಕು. ಆದ್ರೆ ನಾವು ಈಗ ಎರಡು ಜವಾಬ್ದಾರಿ ನಮ್ಮ ಮುಂದೆ ಇದೆ. ಒಂದು, ನಮ್ಮ ಮಗುನ ಏನು ನಾವು ನಮ್ಮ ಸಂತತಿಯ ಮುಂದಿನ ವಾರಸ್ದಾರ ಅಥವಾ ಅವಳು ವಾರಸ್ದಾರರು, ನಮ್ಮ ಎಲ್ಲ ಆ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು ಇವತ್ತು ಬಾಧ್ಯ ಕರ್ತವ್ಯ. ಗಣಪತಿ ಸ್ವಾಹಾ, ಪ್ರಾಣಾಯ ಸ್ವಾಹಾ, ಧ್ಯಾನಾಯ ಸ್ವಾಹಾ, ಸಮರಾಯ ಸ್ವಾಹಾ, ಉಡನಾಯ ಸ್ವಾಹಾ. ಪರಬ್ರಹ್ಮ ಪೂರ್ಣಂ ಸಾನ್ಯತೆ ಕದಾ ಬ್ರಹ್ಮಣ ಉಪಾರತೆ, ಏಕದೈವೇಯಮಾನಾಯೋಸ್ತೇಜೋ ದದಾತಿ. ವೇದವೇದ್ಯಾಂತಾಯ ವೇದಶ್ಯಾಮಲೇ ಹಂಸಾಯನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು
ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಸಮಸ್ತ ಸನ್ಮಂಗಳಾನಿ ಭವಂತು ವಿದ್ಯಾಬುದ್ಧಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ Shriram Jai Ram, Shriram Jai Ram, Shriram Jai Ram.